ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಕರ್ಕಾಟಕ ರಾಶಿಯವರೇ, ಜೂನ್ 20ರಿಂದ ಜೂನ್ 30ರ ನಡುವೆ 3 ಗ್ರಹಗಳು ಪ್ರಮುಖ ರೂಪಾಂತರಕ್ಕೆ ಒಳಗಾಗುತ್ತಿವೆ. 3 ಗ್ರಹಗಳು ತಮ್ಮ ರಾಶಿ ಚಕ್ರ ಚಿಹ್ನೆಗಳನ್ನು ಬದಲಾಯಿಸಲಿವೆ. ಅವುಗಳು ಒಂದೊಂದಾಗಿ ಹಾಗೆ ಮಾಡುತ್ತವೆ. ಮೊದಲನೆಯದಾಗಿ ಸೂರ್ಯನು ತನ್ನ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತಿದ್ದಾನೆ. ಅದರ ನಂತರ ಮಂಗಳ ತನ್ನ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತಾನೆ. ನಂತರ ಬುಧ ತನ್ನ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸಲಿದ್ದಾನೆ. ಆದ್ದರಿಂದ 3 ಶುಭ ಗ್ರಹಗಳು ತಮ್ಮ ರಾಶಿಚಕ್ರ ಚಿಹ್ನೆಗಳನ್ನು ಬದಲಾಯಿಸಿದಾಗ ಅದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ತರುತ್ತದೆ. ಏಕೆಂದರೆ ಪ್ರತಿಯೊಂದು ಗ್ರಹವು ತನ್ನದೇ ಆದ ಶುಭ ಅಥವಾ ಅಶುಭ ಪರಿಹಾರಗಳನ್ನು ಮತ್ತು ಅವುಗಳ ಕ್ರಿಯೆ ಪ್ರತಿಕ್ರಿಯೆಯನ್ನು ಹೊಂದಿರುತ್ತದೆ. ಆದ್ದರಿಂದ ಕರ್ಕಾಟಕ ರಾಶಿಚಕ್ರ ಚಿಹ್ನೆಯಡಿ ಜನಿಸಿದವರು ಈ 3 ಗ್ರಹಗಳ ರಾಶಿಚಕ್ರ ಚಿಹ್ನೆಗಳ ಅಡಿಯಲ್ಲಿದ್ದಾರೆ. ಈ ಬದಲಾವಣೆಯಿಂದ ಜೀವನದಲ್ಲಿ ಎಂತಹ ದೊಡ್ಡ ಬದಲಾವಣೆಗಳನ್ನು ಸಂಭವಿಸಲಿವೆ ಮತ್ತು ಅತ್ಯಂತ ದೊಡ್ಡ ವಿಷಯವೆಂದರೆ ನೀವು ಶತ್ರುಗಳಿಂದ ಪರಿಹಾರವನ್ನು ಪಡೆಯಲಿದ್ದೀರಿ. ನೀವು ಸಾಲದಿಂದ ಪರಿಹಾರ ಪಡೆಯಲಿದ್ದೀರಿ ಮತ್ತು ಅದನ್ನು ಹೇಗೆ ಪಡೆಯುವುದು ಎಂಬುದರ ಕುರಿತು ನಾನು ನಿಮಗೆ ಈ ಎಲ್ಲ ಮಾಹಿತಿಯನ್ನು ನೀಡಲಿದ್ದೇನೆ ಮತ್ತು ಅದರೊಂದಿಗೆ ನಿಮ್ಮ ಶತ್ರುಗಳೂ ಸಹ ಶಾಂತರಾಗುತ್ತಾರೆ. ಶತ್ರುಗಳು ನಿಮ್ಮ ಮುಂದೆ ಮೊಣಕಾಲುಗಳ ಮೇಲೆ ಬೀಳುತ್ತಾರೆ ಮತ್ತು ಇದರೊಂದಿಗೆ ಇಲ್ಲಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಏನು? ಕರ್ಕಾಟಕ ರಾಶಿಯವರೇ, ಯಾವುದೇ ತಪ್ಪು ಮಾಡಬೇಡಿ. ಇಲ್ಲದಿದ್ದರೆ ನೀವು ಈ ವಿಡಿಯೋವನ್ನು ಆತುರದಿಂದ ಬಿಟ್ಟು ಬಿಡಬಹುದು. ಅದನ್ನು ಓಡಿಸಿ ವೀಕ್ಷಿಸಬಹುದು. ಆದರೆ ನೀವು ಆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಲಿಲ್ಲ, ಆ ಪರಿಹಾರವನ್ನು ಮಾಡಲಿಲ್ಲ. ನಮ್ಮ ಜೀವನದಲ್ಲಿ 9 ಗ್ರಹಗಳು, 12 ಮನೆಗಳು, 27 ನಕ್ಷತ್ರ ಪುಂಜಗಳು ಇರುವುದರಿಂದ ನೀವು ಈ ಗ್ರಹಗಳ ಭ್ರಮೆಯಲ್ಲಿ ಸಿಲುಕಿಕೊಳ್ಳುತ್ತೀರಿ. ನಮ್ಮ ಜೀವನದ ದೋಣಿ ಇವುಗಳಲ್ಲಿ ಚಲಿಸುತ್ತಲೇ ಇರುತ್ತದೆ. ಹುಟ್ಟಿನಿಂದ ಮರಣದವರೆಗೆ ನಾವು ಈ ಗ್ರಹಗಳ ವೃತ್ತಗಳಲ್ಲಿ ಸುತ್ತುತ್ತಲೇ ಇರುತ್ತೇವೆ. ನಮ್ಮ ಜೀವನ ಮುಂದುವರಿಯುತ್ತಲೇ ಇರುತ್ತದೆ. ನಾವು ಶುಭ ಮತ್ತು ಅಶುಭ ಫಲಿತಾಂಶಗಳನ್ನು ನೋಡುತ್ತೇವೆ. ಆದ್ದರಿಂದ ನಾನು ಈ ವಿಡಿಯೋದ ಮೂಲಕ ಎಲ್ಲ ಮಾಹಿತಿಯನ್ನು ಒಂದೊಂದಾಗಿ ನೀಡಲಿದ್ದೇನೆ. ಕರ್ಕಾಟಕ ರಾಶಿಚಕ್ರದ ಜನರೇ, ಸ್ವಲ್ಪ ಸಮಯದವರೆಗೆ 1.5 ವರ್ಷಗಳ ಕಾಲ, 1 ವರ್ಷದವರೆಗೆ ನೀವು ಜೀವನದಲ್ಲಿ ಆರ್ಥಿಕ ಸಮಸ್ಯೆಯಿಂದ ಸಾಕಷ್ಟು ಕಷ್ಟಪಡುತ್ತಿದ್ದೀರಿ ಎಂದು ನೀವು ಸಾಲದಲ್ಲಿ ಸಿಲುಕಿಕೊಂಡಿದ್ದೀರಿ. ನೀವು ಸಿಕ್ಕಿ ಹಾಕಿಕೊಂಡಿದ್ದೀರಿ. ಕೆಲವು ಜನರು ತಮ್ಮ ಆಸ್ತಿಯನ್ನು ಸಹ ಮಾರಿದ್ದಾರೆ. ವ್ಯವಹಾರಗಳು ದಿವಾಳಿಯಾದವು. ಅವರು ಮಾನಸಿಕ ಹಿಂಸೆಯನ್ನು ಸಹಿಸಬೇಕಾಯಿತು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಿಮ್ಮ ಗೌರವ, ಘನತೆ ಮತ್ತು ಗೌರವ ಎಲ್ಲವೂ ದಿವಾಳಿಯಾಯಿತು. ಏಕೆಂದರೆ ಎಲ್ಲೋ ಸ್ವಲ್ಪ ಸಮಯದವರೆಗೆ ಶನಿಯಿಂದಾಗಿ ನೀವು ಈ ಸಮಸ್ಯೆಗಳಿಂದ ಸುತ್ತುವರೆದಿದ್ದೀರಿ. ರಾಹು ನಿಮ್ಮ 8ನೇ ಮನೆಯಲ್ಲಿ ಸಾಗುತ್ತಿದ್ದಾನೆ. 8ನೇ ಮನೆ ಹಠಾತ್ ಹಣದ ನಷ್ಟದ ಸ್ಥಳವಾಗಿದೆ. ಇದು ಸಮಸ್ಯೆಗಳನ್ನು, ನೋವು ಮತ್ತು ಅಡೆತಡೆಗಳ ಸ್ಥಳವಾಗಿದೆ. ನಿಮ್ಮ ಅದೃಷ್ಟ ಸ್ಥಾನದಲ್ಲಿ ಕುಳಿತಿರುವ ಶನಿ 8ನೇ ಮನೆಯ ಅಧಿಪತಿ. ಅದೃಷ್ಟ ಸ್ಥಾನದಲ್ಲಿರುವುದು ಒಳ್ಳೆಯದಲ್ಲ ಎಂದು ಪರಿಗಣಿಸಲಾಗಿದೆ. ಎಲ್ಲೋ ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತಿರಲಿಲ್ಲ. ಆದ್ದರಿಂದ ನೀವು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದರೂ ಎಲ್ಲ ನಿರ್ಧಾರಗಳು ಎಲ್ಲೋ ತಪ್ಪಾಗುತ್ತಿದ್ದವು. ಜೀವನದಲ್ಲಿ ನಿಮಗೆ ಏನೇ ತೊಂದರೆ ನೀಡುತ್ತಿದ್ದರೂ ಅದು ವ್ಯವಹಾರ, ಉದ್ಯೋಗ, ಕುಟುಂಬ, ನೀವು ಎಲ್ಲೋ ಅಥವಾ ಇನ್ನೊಂದರಲ್ಲಿ ಸಿಲುಕಿಕೊಂಡಿದ್ದೀರಿ. ಆದರೆ ಕರ್ಕಾಟಕ ರಾಶಿಯವರೇ, ಜೂನ್ 2ರಿಂದ ಗುರುವಿನ ಸಂಚಾರವು 12 ವರ್ಷಗಳ ನಂತರ ನಿಮ್ಮ ಲಗ್ನದಲ್ಲಿ ಉತ್ತುಂಗದಲ್ಲಿ ಸಾಗುತ್ತಿರುವಾಗ ನಿಮ್ಮ ಜೀವನದಲ್ಲಿ ನೀವು ಅದನ್ನು ಕ್ರಮೇಣ ಅನುಭವಿಸುತ್ತಿರಬೇಕು. ಈ ವಾರ ಆತ್ಮವಿಶ್ವಾಸ, ಜ್ಞಾನದಲ್ಲಿ ಆಸಕ್ತಿ ಮತ್ತು ಪೂಜೆಯಲ್ಲಿ ಆಸಕ್ತಿ ಮತ್ತು ಕೆಲವು ಜನರಲ್ಲಿ ಹೆಚ್ಚಳ. ಅಂದರೆ ಕೆಲವು ಜನ ಎಂದು ಹೇಳೋಣ, ಅದು 9ನೇ ಮನೆ. ನಾವು ಅದರ ಬಗ್ಗೆ ಮಾತನಾಡಿದರೆ 9ನೇ ಮನೆಯು ಧಾರ್ಮಿಕ ಪ್ರಯಾಣಗಳಿಗೆ ಸಂಬಂಧಿಸಿದೆ. ಕೆಲವರು ಧರ್ಮದ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡಿರಬಹುದು ಮತ್ತು ಕೆಲವರು ಎಲ್ಲೋ ದೀರ್ಘ ಪ್ರಯಾಣಗಳಿಗೆ ಹೋಗಿರಬಹುದು. ಅವರು ಧಾರ್ಮಿಕ ಪ್ರಯಾಣಗಳಿಗೆ ಹೋಗಿರಬಹುದು. ಈ ಪರಿಸ್ಥಿತಿಯನ್ನು ಗುರು ಸೃಷ್ಟಿಸಿರಬಹುದು.
ಅಂದ ಹಾಗೆ ಗುರುವಿನ ದೃಷ್ಟಿ ಎಲ್ಲೆಲ್ಲಿ ಬೀಳುತ್ತದೆಯೋ ಅದರ 9ನೇ ದೃಷ್ಟಿ ಅವರ ಅದೃಷ್ಟದ ಸ್ಥಳದಲ್ಲಿ ಬೀಳುತ್ತಿದೆ. 9ನೇ ಮನೆಯು ದೀರ್ಘ ಪ್ರಯಾಣಗಳು ಮತ್ತು ಧಾರ್ಮಿಕ ಪ್ರಯಾಣಗಳಿಗೆ ಸಂಬಂಧಿಸಿದೆ. ಆದ್ದರಿಂದ ಅನೇಕ ಜನರಿಗೆ ಅವಕಾಶಗಳು ಸಿಕ್ಕಿರಬಹುದು ಮತ್ತು ಭವಿಷ್ಯದಲ್ಲಿಯೂ ಸಹ ಅದನ್ನು ಪಡೆಯುತ್ತಾರೆ. ಕರ್ಕಾಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಏನು ನಡೆಯುತ್ತಿದೆ? ನಿಮ್ಮ ಜೀವನದಲ್ಲಿ ಯಾರೋ ಗುರುಗಳು ಬಂದಿರಬೇಕು, ಅಥವಾ ನೀವು ಯಾರೋ ಗುರುಗಳನ್ನು ತಲುಪುತ್ತೀರಿ ಅಥವಾ ತಲುಪಲಿದ್ದೀರಿ. ಇದು ಖಂಡಿತ ಕರ್ಕಾಟಕ ರಾಶಿಯವರೇ. ಆದ್ದರಿಂದ ಒಬ್ಬ ವ್ಯಕ್ತಿಯ ಕಲ್ಯಾಣಗಳನ್ನು ಸಾಧಿಸಬೇಕಾದರೆ ಮೋಕ್ಷವನ್ನು ಸಾಧಿಸಬೇಕು. ಒಳ್ಳೆಯ ಸಮಯಗಳು ಬರುವಾಗ ನೀವು ಜೀವನದಲ್ಲಿ ಅಂತಹ ಕೆಲವು ಜನರನ್ನು ಭೇಟಿಯಾಗುತ್ತೀರಿ ಅಥವಾ ನೀವು ಅವರನ್ನು ತಲುಪುತ್ತೀರಿ. ದೇವರ ಕೃಪೆಯಿಂದ ಮತ್ತು ನಿಮ್ಮ ಜೀವನವು ಉತ್ತಮಗೊಳ್ಳಲು ಪ್ರಾರಂಭಿಸುತ್ತದೆ. ಆದ್ದರಿಂದ ಕರ್ಕಾಟಕ ರಾಶಿಯವರೇ, 3 ಜನರು ಮತ್ತೆ ನಿಮ್ಮ ಜೀವನವನ್ನು ಪ್ರವೇಶಿಸಲಿದ್ದಾರೆ. ಅವರು ಯಾವ ರಾಶಿಚಕ್ರ ಚಿಹ್ನೆಗಳಾಗಿರುತ್ತಾರೆ? ಬರುವ ಜನರ ಹೆಸರುಗಳೇನು? ಮತ್ತು ನೀವು ಯಾವ ಜನರ ಬಗ್ಗೆ ಜಾಗರೂಕರಾಗಿರಬೇಕು? ಯಾವ ರಾಶಿಯ ಜನರು, ಯಾವ ಅಕ್ಷರದ ಜನರಿಂದ ಜಾಗರೂಕರಾಗಿರಬೇಕು? ಅವರ ಕಾರಣದಿಂದಾಗಿ ನೀವು ಜೀವನದಲ್ಲಿ ತೊಂದರೆ ಅನುಭವಿಸುತ್ತಿದ್ದೀರಿ. ಅವರು ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಆದ್ದರಿಂದ ಕರ್ಕಾಟಕ ರಾಶಿಯ ಜನರೇ, ಈ ವಿಡಿಯೋದಲ್ಲಿ ನೀವು ಒಂದೊಂದಾಗಿ ಎಲ್ಲ ಮಾಹಿತಿಯನ್ನು ಪಡೆಯುತ್ತೀರಿ. ಆದ್ದರಿಂದ ವಿಡಿಯೋವನ್ನು ಬಿಟ್ಟು ಬಿಡಬೇಡಿ, ಕೊನೆಯವರೆಗೂ ವೀಕ್ಷಿಸಿ. ಏಕೆಂದರೆ ಅಂತಹ ಜನರು ಮಾತ್ರ ಈ ವಿಡಿಯೋವನ್ನು ವೀಕ್ಷಿಸಲು ಸಾಧ್ಯವಾಗುತ್ತದೆ. ದೇವರ ಆಶೀರ್ವಾದವಿರುತ್ತದೆ. ಜಗತ್ತಿನಲ್ಲಿ ಕರ್ಕಾಟಕ ರಾಶಿಯವರು ಲಕ್ಷಾಂತರ ಜನರಿದ್ದಾರೆ. ದೇವರ ಆಶೀರ್ವಾದವು ಅವರ ಮೇಲೆ ಸುರಿಸಲ್ಪಡುತ್ತದೆ. ತಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದನ್ನು ಪಡೆಯಲಿರುವ ಜನರು ಮಾತ್ರ ಈ ವಿಡಿಯೋವನ್ನು ವೀಕ್ಷಿಸಲು ಸಾಧ್ಯವಾಗುತ್ತದೆ. ಮತ್ತು ಅದೇ ಸಮಯದಲ್ಲಿ ಕರ್ಕಾಟಕ ರಾಶಿಯವರೇ, ಈಗ ಶನಿಯ ಆಶೀರ್ವಾದ ನಿಮ್ಮ ಮೇಲೆ ಬೀಳಲಿದೆ. ನಿಜವಾದ ಹೃದಯ ಹೊಂದಿರುವವರು, ಏಕೆಂದರೆ ಶನಿಯು ನಿಮ್ಮ ಜೀವನದಲ್ಲಿ ತೊಂದರೆ ನೀಡಿರುವುದು ಕರ್ಮದ ಕ್ಷೇತ್ರವಾಗಿರಲಿ ಅಥವಾ ಕ್ಷೇತ್ರದ ಕ್ಷೇತ್ರವಾಗಿರಲಿ, ಈಗ ಅದು ನಿಮ್ಮನ್ನು ಕರ್ಮದಿಂದ ಮುಕ್ತಗೊಳಿಸಿದೆ. ಅದು ನಿಮ್ಮ ಬಾಕಿ ಕೆಲಸವನ್ನು ಪೂರ್ಣಗೊಳಿಸುತ್ತದೆ. ಅದು ಹೇಗೆ ಮಾಡುತ್ತದೆ? ಈ ವಿಡಿಯೋದಲ್ಲಿ ನೀವು ಅದೇ ಮಾಹಿತಿಯನ್ನು ಪಡೆಯುತ್ತಿದ್ದೀರಿ. ಆದ್ದರಿಂದ ನನ್ನ ಕಾಮೆಂಟ್ ವಿಭಾಗದಲ್ಲಿ ಶನಿಯ ಆಶೀರ್ವಾದವು ನಿಮ್ಮ ಮೇಲೆ ಮುಂದುವರಿಯಲಿ ಎಂದು ಹಾರೈಸಿ. ಶನಿಯ ಕರ್ಮಕ್ಕೆ ಕಾರಣ. ಆದ್ದರಿಂದ ನಿಜವಾದ ಹೃದಯ ಹೊಂದಿರುವವರು ಖಂಡಿತವಾಗಿಯೂ ನನ್ನ ಕಾಮೆಂಟ್ ವಿಭಾಗದಲ್ಲಿ ಜೈ ಶನಿದೇವ ಎಂದು ಬರೆಯುತ್ತೀರಿ. ಶನಿದೇವನ ಆಶೀರ್ವಾದ ಅವರ ಜೀವನದಲ್ಲಿ ಸುರಿಯಲು ಪ್ರಾರಂಭಿಸುತ್ತದೆ ಮತ್ತು ಶನಿ ಗ್ರಹವು ನಿಮ್ಮ ಕೆಲಸದ ಪ್ರದೇಶ ಮತ್ತು ಅದೃಷ್ಟವನ್ನು ಸಮೃದ್ಧವಾಗಿಡುತ್ತದೆ. ಆದ್ದರಿಂದ ಜೈ ಶನಿದೇವ್ ಕಮೆಂಟ್ ವಿಭಾಗದಲ್ಲಿ ಬರೆಯಿರಿ. ಮತ್ತು ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಈ ಚಾನಲ್ನಲ್ಲಿ ಜಾತಕಕ್ಕೆ ಸಂಬಂಧಿಸಿದ ಎಲ್ಲ ವಿಡಿಯೋಗಳನ್ನು ನೀವು ಪಡೆಯುತ್ತಲೇ ಇರುತ್ತೀರಿ. ಚಾನಲ್ಗೆ ಚಂದಾದಾರರಾಗಿ ಮತ್ತು ಬೆಲ್ ಐಕನ್ ಒತ್ತಿರಿ. ಈಗ ಇಲ್ಲಿ ಮೊದಲ ಗ್ರಹ ಸೂರ್ಯನ ಬಗ್ಗೆ ಮಾತನಾಡೋಣ. ಕರ್ಕಾಟಕ ರಾಶಿಯವರೇ, ನಿಮ್ಮ ಲಗ್ನದ ಸಂಪತ್ತಿನ ಮನೆಯ ಅಧಿಪತಿ ವೃಷಭ ರಾಶಿಯಿಂದ ಹೊರಬಂದ ನಂತರ ಅದರ ಸಂಚಾರ ಜೂನ್ 15ರಂದು ನಿಮ್ಮ 12ನೇ ಮನೆಯಲ್ಲಿ ನಡೆಯಲಿದೆ. ಇದು ಖರ್ಚು, ಸಮಸ್ಯೆಗಳು, ಹೂಡಿಕೆಗಳು, ಆಸ್ಪತ್ರೆಗೆ ಸಂಬಂಧಿಸಿದೆ. 12ನೇ ಮನೆ ಸರಿಯೇ? ಇದು ದೀರ್ಘ ಪ್ರಯಾಣ, ವಿದೇಶ ಪ್ರಯಾಣಕ್ಕೆ ಸಂಬಂಧಿಸಿದೆ. ಹಾಗಾದರೆ ಸೂರ್ಯನು ಇಲ್ಲಿ ಯಾವ ಪರಿಣಾಮ ಬೀರುತ್ತಾನೆ? ಸೂರ್ಯನು ನಿಮ್ಮ ತಂದೆಯ ಅಂಶ. ಆದ್ದರಿಂದ ಇಲ್ಲಿ ಎಲ್ಲೋ ತಂದೆಯೊಂದಿಗೆ ವಿವಾದದ ಪರಿಸ್ಥಿತಿ ಉಂಟಾಗಲಿದೆ. ಮತ್ತು 12ನೇ ಮನೆಯನ್ನು ಒಳ್ಳೆಯವನೆಂದು ಪರಿಗಣಿಸದ ಕಾರಣ ಸಂಪತ್ತಿನ ಅಧಿಪತಿ 12ನೇ ಮನೆಗೆ ಹೋಗಿರುವುದರಿಂದ ವ್ಯರ್ಥ ಖರ್ಚಿಗೆ ಕಾರಣವಾಗುತ್ತದೆ. ನಿದ್ರಾಹೀನತೆಯ ದೂರುಗಳು ಇರುತ್ತವೆ. ಇಲ್ಲಿಯೂ ಖಿನ್ನತೆ, ಉದ್ವೇಗ, ಮಾನಸಿಕ ಒತ್ತಡ, ನಿಮ್ಮ ಸಮಸ್ಯೆಗಳು 1 ತಿಂಗಳ ಕಾಲ ಹೆಚ್ಚಾಗಲಿವೆ. ಹಾಗಾದರೆ ಈ ಸಮಸ್ಯೆ ಮತ್ತು ನೋವಿನಿಂದ ಹೊರಬರಲು ನಾವು ಸೂರ್ಯಗ್ರಹಕ್ಕೆ ವಿಶೇಷ ಪರಿಹಾರವನ್ನು ಮಾಡೋಣವೇ? ಅದಕ್ಕಾಗಿಯೇ ನಾನು ನಿಮಗೆ ವಿಡಿಯೋವನ್ನು ಕೊನೆಯವರೆಗೂ ನೋಡಲು ಹೇಳಿದ್ದು, ಅದನ್ನು ಬಿಟ್ಟು ಬಿಡಬೇಡಿ ಎಂದು ಹೇಳಿದ್ದು. ನಾನು ನಿಮಗೆ ಪರಿಹಾರವನ್ನು ಹೇಳಲಿದ್ದೇನೆ, ಸರಿಯೇ?
ಮತ್ತೊಂದೆಡೆ ಸೂರ್ಯ ಮತ್ತು ಬುಧ ಗ್ರಹದ ಕಾರಣದಿಂದಾಗಿ ಈ 8 ಸೂರ್ಯ ಆದಿತ್ಯ ಸ್ಥಿತಿಗಳು ರೂಪುಗೊಳ್ಳುತ್ತಿವೆ. ಆದ್ದರಿಂದ ಜೂನ್ 20ರಿಂದ ವಿದೇಶದಲ್ಲಿ ವಾಸಿಸುವ ಅಥವಾ ಮನೆಯಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ವಾಸಿಸುವ ಮತ್ತು ತಮ್ಮ ಸ್ಥಳವನ್ನು ಬದಲಾಯಿಸಿದ ಜನರಿಗೆ ಕೆಲವು ಉತ್ತಮ ಫಲಿತಾಂಶಗಳು ಸಿಗುತ್ತವೆ. ಹೌದು, ಅದೇ ಸಮಯದಲ್ಲಿ ರಫ್ತು ಆಮದು ಕೆಲಸದಲ್ಲಿ ತೊಡಗಿರುವವರು, ವಿದೇಶಿ ಕಂಪನಿಗಳೊಂದಿಗೆ ಸಂಬಂಧ ಹೊಂದಿರುವವರು ಇಲ್ಲಿ ಸೂರ್ಯನ ಬಲವಾದ ಬುದ್ಧಿವಂತಿಕೆಯಿಂದ ಪ್ರಯೋಜನ ಪಡೆಯಲಿದ್ದಾರೆ. ಅವರು ಹೆಸರು, ನಂತರ ಸ್ಥಾನಮಾನ ಮತ್ತು ಎತ್ತರವನ್ನು ಪಡೆಯಲಿದ್ದಾರೆ. ಈಗ ತಮ್ಮದೇ ಆದ ಸ್ಥಳದಲ್ಲಿ ವಾಸಿಸುತ್ತಿರುವವರು ಪರಿಹಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಇಲ್ಲದಿದ್ದರೆ ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ನೀವು ಆಸ್ಪತ್ರೆಗೆ ಭೇಟಿ ನೀಡಬೇಕಾಗಬಹುದು. ಬುಧನು ಮಾತಿನ ಅಂಶವಾಗಿರುವುದರಿಂದ ನಿಮ್ಮ ತಂದೆಯೊಂದಿಗೆ ವಾದದ ಪರಿಸ್ಥಿತಿ ಉಂಟಾಗಬಹುದು ಮತ್ತು ಇಲ್ಲಿನ ಪರಿಸ್ಥಿತಿ ಹೀಗಿದೆ. ಆದ್ದರಿಂದ ಇಲ್ಲಿ ಈ ವಿಷಯಗಳಿಂದಾಗಿ ಕರ್ಕ ರಾಶಿಯು ನಿಮ್ಮನ್ನು 1 ತಿಂಗಳು ತೊಂದರೆಗೊಳಿಸುತ್ತದೆ. ಈ ರಾಶಿಚಕ್ರದ ಜನರು ಸ್ವಲ್ಪ ಜಾಗರೂಕರಾಗಿರಬೇಕು. ಮತ್ತು ಅತ್ಯಂತ ದೊಡ್ಡ ವಿಷಯವೆಂದರೆ 12 ವರ್ಷಗಳ ನಂತರ ಗುರುವು ನಿಮ್ಮ ಲಗ್ನದಲ್ಲಿ ತನ್ನ ಉತ್ತುಂಗ ಸ್ಥಾನದಲ್ಲಿ ಕುಳಿತಿದ್ದಾನೆ ಮತ್ತು ಅದು ಲಗ್ನದಿಂದ ಎಲ್ಲೆಲ್ಲಿ ನೋಡುತ್ತಿದ್ದರೂ ಮೊದಲ ಶುಭ ಸುದ್ದಿ ಏನು? ಕರ್ಕಾಟಕ ರಾಶಿಯವರಿಗೆ ಗುರುವಿನ 5ನೇ ದೃಷ್ಟಿ ನಿಮ್ಮ 5ನೇ ಮನೆಯ ಮೇಲೆ ಬೀಳುತ್ತಿದೆ. ಅದು ನಿಮ್ಮ ಬುದ್ಧಿಶಕ್ತಿ, ಮಾತು, ಹೆಸರು ಮತ್ತು ಸ್ವಾಭಿಮಾನದ ಮನೆಯಾಗಿದೆ. ಆದ್ದರಿಂದ ಇಲ್ಲಿ ಎಲ್ಲೋ ಅಥವಾ ಇನ್ನೊಂದರಲ್ಲಿ ಗುರುವಿನ ಆಶೀರ್ವಾದದಿಂದ ನಿಮ್ಮ ಬುದ್ಧಿಶಕ್ತಿ ಕೆಲಸ ಮಾಡುತ್ತದೆ. ಜ್ಞಾನದಲ್ಲಿ ಹೆಚ್ಚಳವಾಗುತ್ತದೆ, ಜ್ಞಾನದಲ್ಲಿ ವಿಸ್ತರಣೆ ಇರುತ್ತದೆ, ಶಿಕ್ಷಣದಲ್ಲಿ ತೊಡಗಿರುವವರಿಗೆ ವಿಸ್ತರಣೆ ಇರುತ್ತದೆ. ಈ ಕ್ಷೇತ್ರದಲ್ಲಿ ಇರುವವರು ಗುರು ಇರುವ ನಕ್ಷತ್ರ ಪುಂಜದ ಕಾರಣದಿಂದಾಗಿ ಅಪಾರ ಹೆಸರು, ಖ್ಯಾತಿ ಮತ್ತು ಸ್ಥಾನಮಾನವನ್ನು ಪಡೆಯಲಿದ್ದಾರೆ. ಅದು ತನ್ನದೇ ಆದ ನಕ್ಷತ್ರ ಪುಂಜದಲ್ಲಿ ಎಷ್ಟು ಸ್ಥಾನದಲ್ಲಿ ಸಾಗಿದೆ ಎಂದರೆ ನೀವು ಅಪಾರ ಪ್ರಯೋಜನಗಳನ್ನು ಪಡೆಯಲಿದ್ದೀರಿ. ಆದ್ದರಿಂದ ಕರ್ಕಾಟಕ ರಾಶಿಯವರಿಗೆ ಗುರು 6ನೇ ಮನೆ ಮತ್ತು ಅದೃಷ್ಟದ ಮನೆಯ ಅಧಿಪತಿ. ಆದ್ದರಿಂದ 6ನೇ ಮನೆಯನ್ನು ಅರ್ಥ ಮಾಡಿಕೊಳ್ಳಿ. 6ನೇ ಮನೆ ಸ್ಪರ್ಧೆಯದ್ದಾಗಿದೆ. ಇದು ಮಹತ್ತರವಾಗಿ ಸಕ್ರಿಯಗೊಂಡಿದೆ. ಇದು ಶತ್ರುವಿನದ್ದಾಗಿದೆ. ಶತ್ರುವಿನ ಸ್ಥಿತಿ ತುಂಬ ಕೆಟ್ಟದಾಗಲಿದೆ ಎಂದು ಅದರಲ್ಲಿ ಬರೆಯಲಾಗಿದೆ. ಕರ್ಕಾಟಕ ರಾಶಿಯ ಜನರೇ, ಶತ್ರು ತನ್ನಷ್ಟಕ್ಕೆ ತಾನೇ ಶಾಂತನಾಗುತ್ತಾನೆ, ಅವನು ಹಾಳಾಗುತ್ತಾನೆ. ಎರಡನೆಯದಾಗಿ, ಕರ್ಕಾಟಕ ರಾಶಿಯಲ್ಲಿ ಜನಿಸಿದವರು ಸ್ವಲ್ಪ ಸಮಯದವರೆಗೆ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರು, ಕಷ್ಟಪಡುತ್ತಿದ್ದರು, ಅನಾರೋಗ್ಯಕ್ಕಾಗಿ ಹಣ ಖರ್ಚು ಮಾಡುತ್ತಿದ್ದರು. ಅವರು ಈ ಸಮಸ್ಯೆಗಳಿಂದ ಪಾರಾಗುತ್ತಾರೆ. 6ನೇ ಮನೆ ಇತರರ ಹಣ ಮತ್ತು ಸಾಲಗಳನ್ನು ಸಹ ಪ್ರತಿನಿಧಿಸುತ್ತದೆ. ಆದ್ದರಿಂದ ಅಂತಹ ಕೆಲವು ಜನರು, ಅಂತಹ ರಾಶಿಚಕ್ರ ಚಿಹ್ನೆಗಳ ಜನರು ನಿಮ್ಮ ಜೀವನದಲ್ಲಿ ಬರುತ್ತಾರೆ. ಎಲ್ಲೋ ಅಥವಾ ಇನ್ನೊಂದರಲ್ಲಿ ಒಳ್ಳೆಯ ದಿನಗಳು ಬರಲು ಪ್ರಾರಂಭಿಸಿದಾಗ ದೇವರ ಕೃಪೆಯಿಂದ ನಾವು ಅಂತಹ ಜನರನ್ನು ಭೇಟಿಯಾಗಲು ಪ್ರಾರಂಭಿಸುತ್ತೇವೆ. ಅವರ ಸಹಾಯವು ನಿಮ್ಮ ಜೀವನದ ದೋಣಿಯನ್ನು ದಾಟುತ್ತದೆ. ಇದು ತುಂಬ ಒಳ್ಳೆಯ ಪರಿಸ್ಥಿತಿ, ಏಕೆಂದರೆ ಶನಿ ಗ್ರಹವು ಎಲ್ಲೋ ಸಾಲದ ಅಂಶವಾಗಿದೆ. ಶನಿ ಮತ್ತು ಮಂಗಳ ಸಾಲದ ಅಂಶಗಳು. ಜೀವನದಲ್ಲಿ ಚಾಲ್ತಿಯಲ್ಲಿದ್ದ ಸಾಲದ ಪರಿಸ್ಥಿತಿ, ಬುಧ ನಕ್ಷತ್ರದಲ್ಲಿ ಶನಿಯ ಸಂಚಾರ, ಅದು ಸಾಗುತ್ತಿರುವ ಸ್ಥಾನ, ಸಾಲವು ಅಲ್ಲಿಂದ ನಿಧಾನವಾಗಿ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಎರಡನೇದಾಗಿ, ಕರ್ಕಾಟಕ ರಾಶಿಯ ಜನರೇ, ಅಪೂರ್ಣವಾಗಿ ಸಿಲುಕಿಕೊಂಡಿದ್ದ ನಿಮ್ಮ ಕೆಲಸ, ಈಡೇರದೇ ಇದ್ದ ಕನಸು, ಹಿಂಜರಿಕೆಯಿಂದ ಮುಗಿಯುತ್ತಿದ್ದ ಕೆಲಸ, ಅಂದರೆ ನಿಮ್ಮ ಸ್ಥಗಿತಗೊಂಡ ಕೆಲಸ ಈಗ ಇಲ್ಲಿ ಸಂಪೂರ್ಣವಾಗಿ ಪೂರ್ಣಗೊಳ್ಳಲಿದೆ. ಅದು ಏಕೆ ಪೂರ್ಣಗೊಳ್ಳಲಿದೆ? ಏಕೆಂದರೆ ಗುರುವಿನ 9ನೆಯ ದೃಷ್ಟಿ ನಿಮ್ಮ ಭಾಗ್ಯಸ್ಥಾನದ ಮೇಲೆ, ಶನಿಯ ಮೇಲೆ ಬೀಳುತ್ತಿದೆ. ಶನಿಯು ಪ್ರಸ್ತುತ ಗುರುವಿನ ಪ್ರಭಾವದಲ್ಲಿದ್ದಾನೆ ಎಂದು ಗುರುವಿನ ಮಾತುಗಳು. ನೀವು ಅದನ್ನು ಅನುಸರಿಸಲು ಒತ್ತಾಯಿಸಲ್ಪಟ್ಟಿದ್ದೀರಿ. ಆದ್ದರಿಂದ ಇಲ್ಲಿ ಶನಿಯು ನ್ಯಾಯದ ದೇವರು ಮತ್ತು ಕರ್ಮದ ಅಂಶ. ಆದ್ದರಿಂದ ನೀವು ಹಿಂದೆ ತಿಳಿದೋ ತಿಳಿಯದೆಯೋ ಮಾಡಿದ ಎಲ್ಲ ತಪ್ಪುಗಳ ಅಧ್ಯಾಯವನ್ನು ಮುಚ್ಚಿದ ನಂತರ ಶನಿಯು ಈಗ ಗುರುವಿನ ಸಹವಾಸದಲ್ಲಿ ಉಳಿಯುವ ಮೂಲಕ ನಿಮ್ಮನ್ನು ಮುನ್ನಡೆಸುತ್ತಾನೆ. ಅದು ನಿಮ್ಮ ವೃತ್ತಿಯಾಗಿರಲಿ, ವ್ಯವಹಾರವಾಗಿರಲಿ ಅಥವಾ ನೀವು ವಿದ್ಯಾರ್ಥಿಯಾಗಿರಲಿ, ಅದು ನಿಮಗೆ ಈ ಎಲ್ಲ ವಿಷಯಗಳಲ್ಲಿ ಪ್ರಗತಿಯನ್ನು ನೀಡಲಿದೆ ಮತ್ತು ನೀವು ಯಾವುದಾದರೂ ಗುರುವಿನ ಸಹವಾಸವನ್ನು ಪಡೆಯಲಿದ್ದೀರಿ. ನೀವು ಗುರುವಿನ ಬಳಿಗೆ ಹೋಗಲಿದ್ದೀರಿ.
ಗುರುವನ್ನು ಆಶ್ರಯಿಸುವ ಮೂಲಕ ಮಾತ್ರ ನೀವು ಕರ್ಕಾಟಕ ರಾಶಿಯವರು ನಿಮ್ಮನ್ನು ರಕ್ಷಿಸುತ್ತಾರೆ. ನಂತರ ದೀರ್ಘಕಾಲದವರೆಗೆ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದಲ್ಲಿ ಅಡೆತಡೆಗಳು ಇದ್ದವು. ಗುರುವಿನ ಆಶೀರ್ವಾದದಿಂದ ಗುರುವಿನ ಮೂಲಕ ನೀವು ಈ ಎಲ್ಲ ವಿಷಯಗಳಲ್ಲಿ ಪ್ರಗತಿ ಮತ್ತು ಬೆಳವಣಿಗೆಯನ್ನು ಪಡೆಯುತ್ತೀರಿ. ನಂತರ ಜೂನ್ 21ರಿಂದ ಮಂಗಳವು ನಿಮ್ಮ ಕರ್ಮಸ್ಥಾನದಿಂದ ಹೊರಬಂದು ವೃಷಭ ರಾಶಿಯ ಲಾಭದ ಮನೆಯಲ್ಲಿ ಸಾಗುತ್ತದೆ ಎಂದು ನಾವು ಇಲ್ಲಿ ಮಾತನಾಡುತ್ತೇವೆ. ಆದ್ದರಿಂದ ಇದು ಬಹಳ ಪ್ರಬಲವಾದ ಪರಿಸ್ಥಿತಿ. ಇಲ್ಲಿ ಪೊಲೀಸ್, ಸೈನ್ಯ, ಆಡಳಿತದ ಆಸ್ತಿಯಲ್ಲಿ ಕೆಲಸ ಮಾಡುವ ವಿದ್ಯಾರ್ಥಿಗಳು ಅಥವಾ ನಾವು ಇಲ್ಲಿ ಮಾತನಾಡಿದರೆ ಮಿಷನರಿ ಕೆಲಸ ಮಾಡುತ್ತಿರುವವರು, ಅವರ ಆಸೆಗಳು ಮಂಗಳನಿಂದಾಗಿ ಈಡೇರುತ್ತವೆ. ನಿಮ್ಮ ಆಸೆಗಳು ಇಲ್ಲಿ ಈಡೇರಲಿವೆ. ಆದ್ದರಿಂದ ಇದು ಒಳ್ಳೆಯ ಪರಿಸ್ಥಿತಿ. ಮತ್ತು ಅದೇ ಸಮಯದಲ್ಲಿ 22ನೇ ತಾರೀಕಿನಂದು ಬುಧ ಈ ಸ್ಥಳದಿಂದ ನಿರ್ಗಮಿಸಿದಾಗ ನಿಮ್ಮ ಮಾತಿನಲ್ಲಿ ನುಸುಳಿದ್ದ ಸ್ವಲ್ಪ ಕಠೋರತೆ ದೂರವಾಗುತ್ತದೆ ಮತ್ತು ಗುರು, ಶುಕ್ರ ಮತ್ತು ಬುಧನ ತ್ರಿಗ್ರಹ ಮಹಾಯೋಗವು ನಿಮ್ಮ ಲಗ್ನದಲ್ಲಿ ರೂಪುಗೊಳ್ಳುತ್ತದೆ ಎಂಬ ಅಂಶದ ಬಗ್ಗೆ ಮಾತನಾಡೋಣ. ಇಲ್ಲಿ ರಾಜ್ಯ ಯೋಗದ ಪರಿಸ್ಥಿತಿ ರೂಪುಗೊಂಡಿದೆ. ಹಾಗಾದರೆ ಈಗ ಏನಾಗುತ್ತದೆ? ಒಂದಲ್ಲ ಒಂದು ರೀತಿಯಲ್ಲಿ ಬುಧಗ್ರಹಕ್ಕೆ ಸಂಬಂಧಿಸಿದಂತೆ ಕೆಲಸ ಮಾಡುತ್ತಿರುವವರು, ಸಂವಹನ ಕ್ಷೇತ್ರದಲ್ಲಿರುವವರು, ವ್ಯಾಪಾರ ಮಾಡುತ್ತಿರುವವರು, CA ಆಗಿರುವವರು, ತೆರಿಗೆ ಕ್ಷೇತ್ರದಲ್ಲಿರುವವರು, ಹಣಕಾಸು ಕ್ಷೇತ್ರದಲ್ಲಿರುವವರು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ನೀವು ಇಲ್ಲಿ ಉತ್ತಮ ಕೆಲಸ ಪಡೆಯಲಿದ್ದೀರಿ. ನಿಮಗೆ ಬಡ್ತಿ ಸಿಗುತ್ತದೆ ಮತ್ತು ಪ್ರಗತಿಯಾಗುತ್ತದೆ. ನೀವು ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ನೀವು ಅಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ. ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ ಉದ್ಯಮಗಳಲ್ಲಿ ಕೆಲಸ ಮಾಡುವವರು, ನಟರು, ರೂಪದರ್ಶಿಗಳು ಮತ್ತು ಚಲನಚಿತ್ರೋದ್ಯಮ ಇಲ್ಲಿ ಅದ್ಭುತ ಬೆಳವಣಿಗೆಯನ್ನು ಕಾಣಲಿದ್ದಾರೆ. ಅವರು ತಮ್ಮ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣುತ್ತಾರೆ. ಶಿಕ್ಷಣ ವಲಯದಲ್ಲಿರುವವರು ಗುರುವಿನ ಕೃಪೆಯಿಂದ ಅಪಾರ ಪ್ರಯೋಜನವನ್ನು ಪಡೆಯುತ್ತಾರೆ. ಆಧ್ಯಾತ್ಮಿಕ ಜ್ಞಾನವನ್ನು ಒದಗಿಸುತ್ತಾರೆ. ನಿಮ್ಮ ಹೆಸರು, ಖ್ಯಾತಿ ಮತ್ತು ಸ್ಥಾನಮಾನವನ್ನು ಪಡೆಯಲಿದ್ದೀರಿ. ಆದ್ದರಿಂದ ಕರ್ಕಾಟಕ ರಾಶಿಯವರೇ, ನೀವು ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿದ್ದ ಜೀವನದ ಆ ಹಂತವು ಈಗ ಮುಗಿದಿದೆ. ಗುರುವಿನ ಕೃಪೆಯಿಂದ 5ನೇ ದೃಷ್ಟಿಯು ಇಲ್ಲಿ ಬೀಳುತ್ತಿದೆ. 9ನೇ ದೃಷ್ಟಿಯೂ ಇಲ್ಲಿ ಬೀಳುತ್ತಿದೆ. 8ನೇ ಮನೆಯ ದೃಷ್ಟಿಯು ನಿಮ್ಮ ವ್ಯವಹಾರ ಮನೆಯ ಮೇಲೆ ಬೀಳುತ್ತಿದೆ. ಆದ್ದರಿಂದ ಎಲ್ಲೋ ಅಥವಾ ಇನ್ನೊಂದೆಡೆ 3 ಗ್ರಹಗಳ ಶುಭ ದೃಷ್ಟಿ ನಿಮ್ಮ 7ನೇ ಮನೆಯ ಮೇಲೆ ಬೀಳುತ್ತದೆ. ನಿಮ್ಮ ಜೀವನ ಸಂಗಾತಿಯೊಂದಿಗಿನ ಪರಿಸ್ಥಿತಿಯು ಚೆನ್ನಾಗಿರುತ್ತದೆ. ಜೀವನ ಸಂತೋಷವಾಗಿರುತ್ತದೆ. ಪ್ರೇಮ ಜೀವನಕ್ಕೆ ಸಮಯ ತುಂಬ ಒಳ್ಳೆಯದು ಮತ್ತು ಇದರೊಂದಿಗೆ ನಿಮ್ಮ ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ. ನೀವು ಅದ್ಭುತ ಬೆಳವಣಿಗೆ, ಹೊಸ ಆಯಾಮವನ್ನು ನೋಡುತ್ತೀರಿ. ಮತ್ತು ಕೆಲವು ಕರ್ಕಾಟಕ ರಾಶಿಯವರು ತಮ್ಮ ಉದ್ಯೋಗಗಳನ್ನು ತ್ಯಜಿಸಿ ಸ್ವಂತ ವ್ಯವಹಾರಗಳನ್ನು ಪ್ರಾರಂಭಿಸಲು ಸಹ ಪ್ರಚೋದಿಸಲ್ಪಡಬಹುದು. ಆದ್ದರಿಂದ ನಿಮ್ಮ ಉದ್ಯೋಗವನ್ನು ತ್ಯಜಿಸಿ ವ್ಯವಹಾರವನ್ನು ಪ್ರಾರಂಭಿಸಲು ಇದು ಒಳ್ಳೆಯ ಸಮಯ. ಗುರುವು ಸಾಗುತ್ತಿರುವ ನಕ್ಷತ್ರ ಪುಂಜವು ತುಂಬ ಶುಭವಾಗಿದೆ ಎಂದು ಹೇಳಲಾಗುತ್ತಿದೆ. ಆದ್ದರಿಂದ ನೀವು ನಿಮ್ಮ ವ್ಯವಹಾರವನ್ನು ತ್ಯಜಿಸಿ ವ್ಯವಹಾರವನ್ನು ಪ್ರಾರಂಭಿಸಿದರೆ ನೀವು ಅಪಾರ ಲಾಭಗಳನ್ನು ಪಡೆಯುತ್ತೀರಿ. ನೀವು ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡಿದರೂ ಸಹ ನೀವು ಇನ್ನೂ ಗಮನಾರ್ಹ ಲಾಭಗಳನ್ನು ನೋಡುತ್ತೀರಿ. ಆದ್ದರಿಂದ ಈಗ ಇಲ್ಲಿನ ಪರಿಸ್ಥಿತಿ ಹೇಗೆ ಚೆನ್ನಾಗಿದೆ ಎಂಬುದರ ಕುರಿತು ಮಾತನಾಡೋಣ. ನೀವು ಕ್ರಮೇಣ ಸಾಲದಿಂದ ಮುಕ್ತರಾಗಿರುತ್ತೀರಿ, ಏಕೆಂದರೆ ನಿಮ್ಮ ಬಳಿ ಹಣವಿಲ್ಲದಿದ್ದರೆ ನೀವು ಮರುಪಾವತಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಕರ್ಕಾಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಸಮಸ್ಯೆ ಅಥವಾ ನೋವನ್ನು ಎದುರಿಸುತ್ತಿದ್ದರೂ ಅದು ವೃಷಭ, ವೃಶ್ಚಿಕ ಅಥವಾ ಕನ್ಯಾ ರಾಶಿಯಾಗಿರಲಿ, ಈ 3 ರಾಶಿಚಕ್ರ ಚಿಹ್ನೆಗಳಿಂದ ಯಾರಾದರೂ ನಿಮ್ಮ ಜೀವನವನ್ನು ಪ್ರವೇಶಿಸಲಿದ್ದಾರೆ. ಅವರು ಗುರುಗಳಾಗಿ ವರ್ತಿಸಲಿ ಅಥವಾ ನಿಮ್ಮ ಸಹೋದರರಾಗಿ ಕಾರ್ಯನಿರ್ವಹಿಸಲಿ ಅಥವಾ ನಿಮ್ಮ ತಂದೆಯಾಗಿ ಅಥವಾ ನಿಮ್ಮ ತಾಯಿಯಾಗಿ ಕಾರ್ಯನಿರ್ವಹಿಸಲಿ. ಅಂತಹ ಕೆಲವು ಜನರ ಸಹವಾಸವು ನಿಮಗೆ ಮೋಕ್ಷವನ್ನು ತರುತ್ತದೆ. ನೀವು ಅಪಾರವಾಗಿ ಆಶೀರ್ವದಿಸಲ್ಪಡುತ್ತೀರಿ. ನೀವು ಹೆಸರು, ಖ್ಯಾತಿ ಮತ್ತು ಯಶಸ್ಸನ್ನು ಪಡೆಯಲಿದ್ದೀರಿ. ಆರ್ಥಿಕವಾಗಿಯೂ ಇದು ಉತ್ತಮ ಸಮಯವಾಗಿರುತ್ತದೆ. ನಂತರ ನಾವು H ಅಕ್ಷರದಿಂದ ಪ್ರಾರಂಭವಾಗುವ, D ಅಕ್ಷರದಿಂದ ಪ್ರಾರಂಭವಾಗುವ, N ಅಕ್ಷರದಿಂದ ಪ್ರಾರಂಭವಾಗುವ, S ಅಕ್ಷರದಿಂದ ಪ್ರಾರಂಭವಾಗುವ
ಜನರ ಬಗ್ಗೆ ಮಾತನಾಡುತ್ತೇವೆ. ಈ ಜನರು ಯಾವಾಗಲೂ ನಿಮ್ಮ ನಿಜವಾದ ಸ್ನೇಹಿತರು. ಈ ಜನರು ಜೀವನದ ಕೆಟ್ಟ ಸಮಯದಲ್ಲಿ ನಿಮ್ಮನ್ನು ಬೆಂಬಲಿಸುತ್ತಾರೆ ಮತ್ತು ಈ ಜನರು ನಿಮ್ಮ ಜೀವನದುದ್ದಕ್ಕೂ ನಿಮ್ಮ ಪ್ರಗತಿಗೆ ಯಾವಾಗಲೂ ಕಾರಣರಾಗಿರುತ್ತಾರೆ. ಈಗ ನಾವು ಕರ್ಕಾಟಕ ರಾಶಿಯವರ ಬಗ್ಗೆ ಮಾತನಾಡುತ್ತೇವೆ. ನೀವು ಯಾವ ರಾಶಿಯವರ ಬಗ್ಗೆ ಜಾಗರೂಕರಾಗಿರಬೇಕು? ನೀವು ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಿದಾಗಲೆಲ್ಲ ಎಲ್ಲೋ ಅಥವಾ ಇನ್ನೊಂದರಲ್ಲಿ ಕರ್ಕಾಟಕ ರಾಶಿಯವರು ಮಕರ ಮತ್ತು ಕುಂಭ ರಾಶಿಯವರ ಸಂಪರ್ಕಕ್ಕೆ ಬಂದಾಗಲೆಲ್ಲ ನೀವು ಭಾವನಾತ್ಮಕವಾಗಿರುವುದರಿಂದ ನಿಮ್ಮ ಮನಸ್ಸನ್ನು ಎಲ್ಲೋ ಒಂದು ಕಡೆ ತೊಂದರೆಗೊಳಿಸುತ್ತಾರೆ. ಅವರು ನಿಮ್ಮ ಭಾವನಾತ್ಮಕವಾಗಿ ಬ್ಲ್ಯಾಕ್ ಮೇಲ್ ಮಾಡುವ ಮೂಲಕ ತಮ್ಮ ಕೆಲಸಗಳನ್ನು ನಿಮ್ಮಿಂದ ಮಾಡಿಸಿಕೊಳ್ಳುತ್ತಾರೆ ಮತ್ತು ಇವರೇ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಿಗೆ ಕಾರಣರಾಗಿರುತ್ತಾರೆ. ಈಗ ಆ ಜನರು ಯಾರೆಂದು ನಿಮಗೆ ತಿಳಿಯುತ್ತದೆ. ಕರ್ಕಾಟಕ ರಾಶಿಯವರೇ. ಈಗ ಎ ಇಂದ ಪ್ರಾರಂಭವಾಗುವ ಹೆಸರಿನ ಜನರು, ಪಿ ಇಂದ ಪ್ರಾರಂಭವಾಗುವ ಹೆಸರಿನ ಜನರು ಮತ್ತು ಎಫ್ ಇಂದ ಪ್ರಾರಂಭವಾಗುವ ಹೆಸರಿನ ಜನರು ಯಾರೆಂದು ಮಾತನಾಡೋಣ. ಅಂತಹ ಜನರು ಜೀವನದಲ್ಲಿ ನಿಮ್ಮೊಂದಿಗೆ ಸಂಬಂಧವನ್ನು ಬೆಳೆಸಿಕೊಂಡಾಗಲೆಲ್ಲ ಅದು ಸ್ನೇಹವಾಗಿರಲಿ ಅಥವಾ ಸಂಬಂಧವಾಗಿರಲಿ, ನೀವು ಇದನ್ನು ಸ್ಥಾಪಿಸಿದರೆ ನೀವು ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತೀರಿ. ಆದ್ದರಿಂದ ಕರ್ಕಾಟಕ ರಾಶಿಯ ಎಲ್ಲ ಯುವಕರೇ, ನೀವು ಈ ರಾಶಿ ಮತ್ತು ಈ ಹೆಸರಿನ ವ್ಯಕ್ತಿಯನ್ನು ತಪ್ಪಾಗಿ ಪ್ರೀತಿಸಿದ್ದರೆ ಸಹೋದರರೇ ಜಾಗರೂಕರಾಗಿರಿ. ಏನಾದರೂ ಸಮಸ್ಯೆ ಉದ್ಭವಿಸುತ್ತದೆ. ಇದು ಸಂಪೂರ್ಣವಾಗಿ ಖಚಿತ ಮತ್ತು ಇದು ಕೆಲವು ಜನರ ಜೀವನದಲ್ಲಿ ಸಂಭವಿಸುತ್ತಿದ್ದರೆ ದಯವಿಟ್ಟು ನನ್ನ ಕಮೆಂಟ್ ವಿಭಾಗದಲ್ಲಿ ಬಂದು ಹೇಳಿ. ಆಗ ಕೆಲವರು ನಾವು ಜಾತಕಗಳನ್ನು ಬಹಳಷ್ಟು ಓದುತ್ತೇವೆ, ಆದರೆ ಗ್ರಹಗಳ ಸಂಚಾರ ನಡೆಯುತ್ತಿರುವುದರಿಂದ ಜೀವನದಲ್ಲಿ ಏನೂ ಒಳ್ಳೆಯದಾಗುವುದಿಲ್ಲ ಎಂದು ಹೇಳುತ್ತಾರೆ. ನಾವೆಲ್ಲರೂ ಅದರ ಶುಭ ಮತ್ತು ಅಶುಭ ಫಲಿತಾಂಶಗಳನ್ನು ಎದುರಿಸುತ್ತಿದ್ದೇವೆ. ಆದರೆ ಜೀವನದಲ್ಲಿ ಸಮಸ್ಯೆಗೆ ಮುಖ್ಯ ಕಾರಣ ನೀವು ಯಾವ ಗ್ರಹದ ಮೂಲಕ ಹೋಗುತ್ತಿದ್ದೀರೋ ಅದರ ಮಹಾದಶ ಅಥವಾ ಅಂತರದಶ. ಯಾರಿಗೆ ಗೊತ್ತು? ಆ ಅಂತರದಶದ ಗ್ರಹವು ನಿಮ್ಮ 8ನೇ ಅಥವಾ 12ನೇ ಮನೆಯ ಅಧಿಪತಿಯಾಗಿರಬಹುದು. ಅದು ನಿಮಗೆ ಸಮಸ್ಯೆಗಳನ್ನು ನೀಡುತ್ತಿದೆ. ಆ ಗ್ರಹವು ನೋವಿನಲ್ಲಿದೆ ಅಥವಾ ಆ ಗ್ರಹವು ನಿಮ್ಮ ಜನ್ಮ ನಕ್ಷತ್ರದಿಂದ 3ನೇ, 5ನೇ ಅಥವಾ 7ನೇ ನಕ್ಷತ್ರ ಪುಂಜದಲ್ಲಿ ಕುಳಿತಿರಬಹುದು. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸಾಲದಲ್ಲಿ ಸಿಲುಕಿಕೊಂಡಿದ್ದೀರಿ, ಅನಾರೋಗ್ಯದಲ್ಲಿ ಸಿಲುಕಿಕೊಂಡಿದ್ದೀರಿ, ನಿಮಗೆ ಒಳ್ಳೆಯ ಕೆಲಸ ಸಿಗುತ್ತಿಲ್ಲ, ಹಣ ಬರುತ್ತಿದೆ ಆದರೆ ಉಳಿಯುತ್ತಿಲ್ಲ ಅಥವಾ ಇದರ ಅರ್ಥ ನೀವು ಅನೇಕ ರೀತಿಯ ಸಮಸ್ಯೆಗಳಿಂದ ಸುತ್ತುವರೆದಿದ್ದೀರಿ ಎಂದರ್ಥ. ಆದ್ದರಿಂದ ಇದಕ್ಕಾಗಿ ವರ್ಷಕ್ಕೊಮ್ಮೆ ನಿಮ್ಮ ಜಾತಕವನ್ನು ಖಂಡಿತವಾಗಿಯೂ ವಿಶ್ಲೇಷಿಸಬೇಕು. ಎಲ್ಲಿಂದಲಾದರೂ ವಿಶ್ಲೇಷಿಸುವುದು ನಿಮಗೆ ಬಿಟ್ಟಿದ್ದು. ಪ್ರತಿಯೊಂದು ದೇವತೆಯನ್ನು ಪೂಜಿಸುವುದು ಪ್ರತಿಯೊಂದು ಜಾತಕದ ಪ್ರಕಾರ ಶುಭವೆಂದು ಪರಿಗಣಿಸಲಾಗುತ್ತದೆ. ಯಾವ ದೇವರನ್ನು ಪೂಜಿಸಬೇಕು ಎಂಬುದು ಜೀವನದಲ್ಲಿ ಸಮೃದ್ಧಿಯನ್ನು ತರುತ್ತದೆ ಎಂದು ನಿಮಗೆ ತಿಳಿದಿಲ್ಲ. ನಿಮ್ಮ ನೆಚ್ಚಿನ ದೇವರು ಯಾರು ಮತ್ತು ಉದ್ಭವಿಸಬಹುದಾದ ಯಾವುದೇ ಸಮಸ್ಯೆಗಳನ್ನು ನೀವು ಹೇಗೆ ತಪ್ಪಿಸುತ್ತೀರಿ? ಆದ್ದರಿಂದ ನೀವು ನಿಮ್ಮ ಜಾತಕವನ್ನು ವಿಶ್ಲೇಷಿಸಬೇಕು. ಹಾಗಾದರೆ ಈಗ ನೀವು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳ ಬಗ್ಗೆ ಮಾತನಾಡೋಣ. ಆದ್ದರಿಂದ ನೀವು ತೆಗೆದುಕೊಳ್ಳಬೇಕಾದ ಎಚ್ಚರಿಕೆ ಏನೆಂದರೆ, ಸೂರ್ಯನು 12ನೇ ಮನೆಯಲ್ಲಿ ಸಾಗುತ್ತಿದ್ದಾನೆ ಮತ್ತು 2ನೇಯದಾಗಿ ಶನಿಯ ದೃಷ್ಟಿ ಮಂಗಳ ಗ್ರಹದ ಮೇಲೆ ಬೀಳುತ್ತಿದೆ. ಆದ್ದರಿಂದ ಆತುರದಲ್ಲಿ ಸಾಮಾಜಿಕ ವಲಯದ ಜೊತೆಗೆ 11ನೇ ಮನೆಯು ಸಾಮಾಜಿಕ ವಲಯವಾಗಿರಬಹುದು. ಅದು ನಿಮ್ಮ ಮಿತ್ರ ವಲಯ, ಅದು ನಿಮ್ಮ ಅಣ್ಣ ತಂಗಿಯರು. ಆದ್ದರಿಂದ ಎಲ್ಲೋ ಅಥವಾ ಇನ್ನೊಂದರಲ್ಲಿ ಮಂಗಳವು ಆಕ್ರಮಣಶೀಲತೆ ಮತ್ತು ಜಗಳಗಳಿಗೆ ಕಾರಣವಾಗುವ ಅಂಶವಾಗಿದೆ. ಆದ್ದರಿಂದ ನೀವು ಆತುರದಲ್ಲಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಅಥವಾ ಯಾರೊಂದಿಗಾದರೂ ವಾದದ ಸಂದರ್ಭ ಬರಬಹುದು. ಆದ್ದರಿಂದ ನೀವು ಇಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. 2ನೇಯದಾಗಿ ಸೂರ್ಯನ ಸಂಚಾರವು 12ನೇ ಮನೆಯಲ್ಲಿ ನಡೆಯುತ್ತಿದೆ. ಆದ್ದರಿಂದ ನೀವು ಸ್ವಲ್ಪ ಸಮಯ ಕಳೆಯಬೇಕಾಗಬಹುದು. ನಿದ್ರಾಹೀನತೆಯ ಸಮಸ್ಯೆ, ಮಾನಸಿಕ ನೋವು, ಮಾನಸಿಕ ಒತ್ತಡ ಅಂತಹ ಪರಿಸ್ಥಿತಿಯಲ್ಲಿ ಉದ್ಭವಿಸಬಹುದು. ಮತ್ತು ಸರ್ಕಾರಿ ಕೆಲಸ, ಸರ್ಕಾರಿ ಸಂಬಂಧಿತ ಕೆಲಸ ಮಾಡುತ್ತಿರುವವರು ಇಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ಇಲ್ಲದಿದ್ದರೆ ಪರಿಸ್ಥಿತಿ ಸ್ವಲ್ಪ ಹದಗೆಡಬಹುದು. ಆದ್ದರಿಂದ ಅದಕ್ಕೆ ನಮ್ಮ ಮೊದಲ ಪರಿಹಾರವೇನು?
ಕರ್ಕಾಟಕ ರಾಶಿಯವರೇ, ನೀವು ಜೂನ್ 20ರಂದು ಸೂರ್ಯನನ್ನು ಪೂಜಿಸಬೇಕು. ಅಂದರೆ ನೀವು ಮುಂದಿನ ವಿಡಿಯೋವನ್ನು ನೋಡುತ್ತಿರುವುದರಿಂದ ಮೊದಲ ದಿನದಿಂದಲೇ ಸ್ವಲ್ಪ ಅಕ್ಕಿ ಮತ್ತು ಕುಂಕುಮವನ್ನು ತಾಮ್ರದ ಪಾತ್ರೆಯಲ್ಲಿ ಹಾಕಿ ಸೂರ್ಯಗ್ರಹದ ಮಂತ್ರಗಳನ್ನು ಪಠಿಸಿ. ಅದರ ಶಕ್ತಿಯನ್ನು ನಿಯಂತ್ರಿಸಲು ನೀವು ಅದಕ್ಕೆ ಅರ್ಧ ತಿಂಗಳು ಸಮಯ ನೀಡಬೇಕು. ಏಕೆಂದರೆ ಸೂರ್ಯಗ್ರಹವು ನಿಮ್ಮ ಬಾಸ್ನ ಎಲ್ಲೋ ಒಂದು ಅಂಶವಾಗಿದೆ. ಇದರಿಂದ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಯಾರೊಂದಿಗೂ ಯಾವುದೇ ವಿವಾದ, ಭಿನ್ನಾಭಿಪ್ರಾಯ ಅಥವಾ ಜಗಳ ಇರಬಾರದು. ಅದು ನಿಮಗೆ ಸಮಸ್ಯೆಯಾಗಬಾರದು. ಎರಡನೆಯದಾಗಿ ನೀವು ಮಾಡಬೇಕಾಗಿರುವುದು ಶನಿ ಗ್ರಹದ ದೃಷ್ಟಿ ಮಂಗಳ ಗ್ರಹದ ಮೇಲೆ ಇರುವುದು. ಆದ್ದರಿಂದ ಎಲ್ಲೋ ಅಥವಾ ಇನ್ನೊಂದರಲ್ಲಿ ಅದು ಮಂಗಳ ಗ್ರಹದ ಶಕ್ತಿಯನ್ನು ಸಹ ಹಾಳು ಮಾಡುತ್ತದೆ. ಆದ್ದರಿಂದ ಇಲ್ಲಿ ನೀವು ಹನುಮಂತನನ್ನು ಪೂಜಿಸಬೇಕು. ನೀವು ಇದನ್ನು ಮಾಡಬೇಕು. ನೀವು ತಿಂಗಳಿಗೊಮ್ಮೆ ಶನಿವಾರ ಅಥವಾ ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಬೇಕು. ನೀವು ಹನುಮಾನನ್ನು ಪೂಜಿಸಬೇಕು. ಎರಡನೆಯದಾಗಿ, ಕರ್ಕಾಟಕ ರಾಶಿಚಕ್ರ ಚಿಹ್ನೆಗೆ ರೂಪುಗೊಂಡ ರಾಜ್ಯ ಯೋಗದೊಂದಾಗಿ ನೀವು ಜೀವನದಲ್ಲಿ ಶುಭ ಫಲಿತಾಂಶಗಳನ್ನು ಪಡೆಯಲು ಬಯಸಿದರೆ ನಿಮ್ಮ ಜಾತಕದಲ್ಲಿ ಗ್ರಹಗಳ ಸ್ಥಾನ ಏನೇ ಇರಲಿ, ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ವಿಷ್ಣುವಿನ ಮಂತ್ರಗಳನ್ನು ಪಠಿಸುವುದು ನಿಮಗೆ ಹೆಚ್ಚು ಫಲಪ್ರದವಾಗುತ್ತದೆ. ಕರ್ಕಾಟಕ ರಾಶಿಯ ಜನರು ವಿಷ್ಣುವಾಗಿರುವುದರಿಂದ ಮತ್ತು ಅದರೊಂದಿಗೆ ಗುರುಗ್ರಹವು ನಿಮ್ಮ ಲಗ್ನದಲ್ಲಿ 6ನೇ ಮನೆಯಲ್ಲಿ ಕುಳಿತಿರುವುದರಿಂದ ಈ 6ನೇ ಮನೆಯು ನಿಮಗೆ ಅದೃಷ್ಟದ ಅಧಿಪತಿಯಾಗಿದೆ. ಆದ್ದರಿಂದ ನೀವು ವಿಷ್ಣು ಸಹಸ್ರನಾಮವನ್ನು ಹೆಚ್ಚು ಪಠಿಸಿದಷ್ಟು ಸಾಲದಿಂದ ಮುಕ್ತಿ ಪಡೆಯಲು ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಹಣ ಗಳಿಸುವ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ನಿಮಗೆ ಅದೃಷ್ಟದ ಬೆಂಬಲ ಸಿಗುತ್ತದೆ ಮತ್ತು ಇಲ್ಲಿ ಕುಳಿತಿರುವ ಶಕ್ತಿಯು ದುರ್ಬಲಗೊಳ್ಳುತ್ತದೆ. ಇದರಿಂದ ಎಲ್ಲೋ ಒಂದು ಕಡೆ ಮಂಗಳನ ಮೇಲೆ ಬೀಳುವ ಅದರ ದೃಷ್ಟಿ ಸ್ವಲ್ಪ ಕಡಿಮೆಯಾಗುತ್ತದೆ. ಆದ್ದರಿಂದ ಈಗ ನಾನು ನಿಮಗೆ ಹೇಳಲಿರುವ 3 ಪರಿಹಾರಗಳು. ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಈಗ ಉತ್ತಮವಾಗಿದೆ. ಗುರುಗ್ರಹದ ಸೇವೆ ಮಾಡಿ. ಅದರ ಜೊತೆಗೆ ನೀವು ಪಂಡಿತ ಅಥವಾ ಪುರೋಹಿತರ ದೇವಸ್ಥಾನಕ್ಕೆ ಹೋದರೆ ನೀವು ಅವರ ಆಶೀರ್ವಾದವನ್ನು ಪಡೆಯಬೇಕು. ಆದ್ದರಿಂದ ಕರ್ಕಾಟಕ ರಾಶಿಯವರು ಹೇಳಿದ ಪರಿಹಾರವನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಗ್ರಹಗಳ ಸ್ಥಾನ ಏನೇ ಇರಲಿ, ನಿಮ್ಮ ಜಾತಕದ ಬಗ್ಗೆ ನನಗೆ ತಿಳಿದಿಲ್ಲ. ನೀವು ಪೂಜೆಯೊಂದಿಗೆ ಈ ಪರಿಹಾರವನ್ನು ಮಾಡಿದರೆ ನೀವು ಇಲ್ಲಿನ ಸಮಸ್ಯೆಗಳಿಂದ ಪಾರಾಗುತ್ತೀರಿ, ಸರಿಯೇ? ಮತ್ತು ತಂದೆಯೊಂದಿಗಿನ ಭಿನ್ನಾಭಿಪ್ರಾಯದ ಪರಿಸ್ಥಿತಿ ಇದ್ದರೆ ನೀವು ತಂದೆಯೊಂದಿಗೆ ವಾದ ಮಾಡಬಾರದು. ನೀವು ಅದನ್ನು ಸದ್ದಿಲ್ಲದೆ ಆಲಿಸಿ ಅಲ್ಲಿಂದ ಹೊರಡಬೇಕು. ಅಥವಾ ನಿಮ್ಮ ತಂದೆಯವರ ಜೊತೆ ವಾದ ಮಾಡಬೇಡಿ. ಅವರು ನಿಮ್ಮ ಬಾಸ್ ಆಗಿದ್ದರೂ ಸಹ. ಇಲ್ಲದಿದ್ದರೆ 6ನೇ ಮನೆಗಳು ಎರಡೂ ಇಲ್ಲಿ ಸಕ್ರಿಯವಾಗಿದ್ದರೆ ಕೆಲಸ ಮತ್ತು ವ್ಯವಹಾರದಲ್ಲಿ ಸಮಸ್ಯೆಗಳು ಉಂಟಾಗಬಹುದು. ಆದ್ದರಿಂದ ಇದನ್ನು ತಪ್ಪಿಸಲು ಈ ಪರಿಹಾರವನ್ನು ಪ್ರಯತ್ನಿಸಿ. ಮತ್ತು ಬೇರೇನು ಕೆಲಸ ಮಾಡದಿದ್ದರೆ ನೀವು ವಿಷ್ಣು ಸಹಸ್ರನಾಮವನ್ನು ಪಠಿಸಿದರೆ ಅಥವಾ ಅದನ್ನು ಕೇಳಿದರೆ ನೀವು ಎಲ್ಲ ಸಮಸ್ಯೆಗಳಿಂದ ಪಾರಾಗುತ್ತೀರಿ. ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಜನರೊಂದಿಗೆ ಹಂಚಿಕೊಳ್ಳಿ. ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನದವರು ಜೀವನದಲ್ಲಿ ಸ್ವಲ್ಪ ಸಮಯದಿಂದ ಅನಾರೋಗ್ಯ, ಹಣದ ಬಗ್ಗೆ ಬಹಳಷ್ಟು ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ. ಅವರ ಸ್ಥಿತಿ ಕೆಟ್ಟದ್ದಾಗಿದೆ. ಆದ್ದರಿಂದ ಹೆಚ್ಚು ಜನರು ವಿಡಿಯೋವನ್ನು ಇಷ್ಟಪಡುತ್ತಾರೆ. ಹೆಚ್ಚಿನ ಜನರು ಈ ವಿಡಿಯೋವನ್ನು ತಲುಪುತ್ತದೆ ಮತ್ತು ಪ್ರತಿಯೊಬ್ಬರು ಈ ವಿಡಿಯೋವನ್ನು ನೋಡುವ ಮೂಲಕ ಮತ್ತು ನಾನು ನೀಡುವ ಪರಿಹಾರವನ್ನು ಬಳಸುವುದರ ಮೂಲಕ ಜೀವನದ ಸಮಸ್ಯೆಗಳಿಂದ ಹೊರಬರಲು ಸಾಧ್ಯವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಅಲ್ಲದೆ ನಮ್ಮ ಹೊಸ ವಿಡಿಯೋಗಳನ್ನು ತಕ್ಷಣ ಸ್ವೀಕರಿಸಲು ಬಯಸಿದರೆ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿರಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.